ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆಗೆ ಮೂರು ದಿನ ಬಾಕಿ. ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗೋದಕ್ಕೆ 3 ದಿನ ಬಾಕಿ. ಆ ಕಾರಣಕ್ಕೆ ಇಡೀ ದೇಶ ಕಾತ್ರದಿಂದ ಕಾಯ್ತಾ ಇದೆ. ಕೋಟ್ಯಾನುಕೋಟಿ ಹಿಂದೂಗಳು ಕಾತ್ರದಿಂದ ಕಾಯ್ತಿದ್ದಾರೆ. ಈ ಹಿನ್ನೆಲೆ ಇವತ್ತು ಅಯೋಧ್ಯೆಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಭೇಟಿ ಕೊಟ್ಟಿದ್ದಾರೆ. ಆಗ್ಲೇ ನಾವು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಕೂಡ ನಿಮ್ಮ ಮುಂದೆ ಇಟ್ವಿ. ಸಿಎಂ ಅವರ ಆಗಮನದ ದೃಶ್ಯಗಳು ಇಲ್ಲಿಗೆ ಈಗ ಆಗಮಿಸಿರುವ ಕಾರಣ ಮೂರು ದಿನದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಇದೆ. 21ರ ಸಾಯಂಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಯೋಧ್ಯೆಗೆ ಆಗಮಿಸ್ತಾರೆ. ಆ ಕಾರಣಕ್ಕೆ ಇಲ್ಲಿನ ಸಿದ್ಧತೆ ಭದ್ರತೆ ಯಾವ ರೀತಿ ಇದೆ, ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಎಲ್ಲದರ ಬಗ್ಗೆ ಇಂಚಿಂಚು ಪರಿಶೀಲನೆ ಮಾಡೋದಕ್ಕೆ ಸ್ವತಃ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಇವತ್ತು ಆಗಮಿಸಿದ್ದಾರೆ. ರಾಮ ಪಥದ ಮೂಲಕ ಈಗ ತಾನೇ ಹೋಗಿದ್ರು ಅವರು. ಸೊ ಎಲ್ಲವನ್ನ ಪರಿಶೀಲನೆ ಮಾಡಿದ ಬಳಿಕ ಅಧಿಕಾರಿಗಳ ಜೊತೆ ಇವತ್ತು ಸಭೆಯನ್ನ ಕೂಡ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಮಾಡಲಿಕ್ಕಿದ್ದಾರೆ. ಕಾರಣ ಸಿದ್ಧತೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶ ಕಾತ್ರದಿಂದ ಕಾಯ್ತಾ ಇರುವಂತಹ ಕ್ಷಣ. ಎಲ್ಲವೂ ಕೂಡ ಕೊಂಚ ಲೋಪವೂ ಆಗದಂತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಆ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ಒದಗಿಸಬೇಕಾಗತ್ತೆ. ಕಾರಣ ಎಲ್ಲ ವಿವಿಐಪಿಗಳ ಆಗಮನದ ಹಿನ್ನೆಲೆ ಅತಿ ಹೆಚ್ಚಿನ ಭದ್ರತೆ, ಹದ್ದಿನ ಕಣ್ಣು ಇಡಲಾಗಿದೆ. ಅಯೋಧ್ಯೆಯಾದ್ಯಂತ ಅತಿ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದೆ. NSG ಕಮಾಂಡೋಗಳ ನೇಮಕ ಆಗಿದೆ. 10,000ಕ್ಕೂ ಹೆಚ್ಚು ಸಿಸಿಟಿವಿಯ ಕಣ್ಗಾವಲು ಅಯೋಧ್ಯೆಯಾದ್ಯಂತ. ಸರಿಯೂ ನದಿ ತಟದಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಖುದ್ದು ಪರಿಶೀಲನೆಗೆ ಸಿಎಂ ಅವರ ಆಗಮನ ಆಗಿದೆ. ಅಯೋಧ್ಯೆಗೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಆಲ್ರೆಡಿ ಭೇಟಿ ಕೊಟ್ಟಾಗಿದೆ. ರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆ ಎಲ್ಲವನ್ನ ಕೂಡ ಖುದ್ದು ಸಿಎಂ ಯೋಗಿ ಆದಿತ್ಯನಾಥ್ ಅವರೇ ಪರಿಶೀಲನೆ ಮಾಡೋದಕ್ಕೆ ಆಗಮಿಸಿದ್ದಾರೆ. ಈಗ ಆಲ್ರೆಡಿ ಪರಿಶೀಲನೆಯ ಕೆಲಸ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಂದ ಮುಂದುವರಿತಾ ಇದೆ. ಸಿದ್ಧತೆ ಭದ್ರತೆಯ ಬಗ್ಗೆ ಎಲ್ಲ ಪರಿಶೀಲನೆ ಆದ ಬಳಿಕ ಅಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಮಾಡಲಿಕ್ಕಿದ್ದಾರೆ. ಕಾರಣ 21ರ ಸಾಯಂಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಅಯೋಧ್ಯೆಗೆ. ಹಾಗಾಗಿ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ, 22ರಂದು ಪ್ರಾಣ ಪ್ರತಿಷ್ಠಾಪನೆಗೆ ಯಾವ ರೀತಿಯ ಕಾರ್ಯಕ್ರಮಗಳು, ಜೊತೆಗೆ ಅದರ ಸಿದ್ಧತೆ ಯಾವ ರೀತಿ ಇದೆ, ಎಲ್ಲವನ್ನ ಕೂಡ ಖುದ್ದು ಸಿಎಂ ಯೋಗಿ ಆದಿತ್ಯನಾಥ್ ಅವರೇ ಪರಿಶೀಲನೆಗೆ ಆಗಮಿಸಿದ್ದಾರೆ. ಅತಿ ಹೆಚ್ಚಿನ ಭದ್ರತೆ, ಕಣ್ಣು ಹಾಯಿಸಿದ ಕಡೆ ಎಲ್ಲ ಇವತ್ತು ನಮಗೆ ಕಾಕಿ ಸರ್ಪಗಾವಲೆ ಕಾಣೋದು. ಪ್ರತಿಯೊಬ್ಬರನ್ನ ಕೂಡ ತಪಾಸಣೆ ಮಾಡಿಯೇ ಒಳಗಡೆ ಬಿಡಲಾಗ್ತಾ ಇದೆ. ಅದೇ ರೀತಿ ಇವತ್ತು ಸಿಎಂ ಅವರ ಆಗಮನಕ್ಕಾಗಿ ಮತ್ತಷ್ಟು ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ ಅಯೋಧ್ಯೆಯಾದ್ಯಂತ. ಸೊ ಗಮನಿಸ್ತಾ ಇದ್ವಿ ನಾವು, ಸಿಎಂ ಯೋಗಿ ಆದಿತ್ಯನಾಥ್ ಅವರು ಬರ್ತಾ ಇದ್ದಂತೆ ಮತ್ತೊಂದು ಕಡೆ ಇಲ್ಲಿ ಅಯೋಧ್ಯೆಯಲ್ಲಿ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಕಾರಣ ಒಂದು ಕಡೆ ರಾಮ ಮಂದಿರ ಉದ್ಘಾಟನೆಗೆ ಸಿದ್ಧತೆಗಳು, ಮತ್ತೊಂದು ಕಡೆಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಯ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಈ ಭಾಗದ ಜನ ಅಷ್ಟು ದೊಡ್ಡ ಮಟ್ಟದಲ್ಲಿ ಹರ್ಷೋದ್ಗಾರ ಈ ಭಾಗದಲ್ಲಿ ವ್ಯಕ್ತವಾಗ್ತಾ ಇತ್ತು. ಕಣ್ಣಾರೆ ಕಂಡಾಗ ನಾವು ಸಿಎಂ ಯೋಗಿ ಆದಿತ್ಯನಾಥ್ ಅವರು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲೇ ನಿಂತ್ಕೊಂಡಿದ್ವಿ, ಅದನ್ನ ಲೈವ್ ಕವರೇಜ್ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿರುವ ದೃಶ್ಯಗಳು ಕಾಣಿಸ್ತು. ಜೈ ಯೋಗಿಜಿ, ಜೈ ಪ್ರಧಾನಿ ನರೇಂದ್ರ ಮೋದಿಜಿ ಅನ್ನುವಂಥ ಘೋಷಣೆಗಳು ನಮಗೆ ಕೇಳೋದಕ್ಕೆ ಸಿಕ್ತು. ಈಗ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಖುದ್ದು ಅಯೋಧ್ಯೆಯಲ್ಲಿದ್ದಾರೆ. ಎಲ್ಲವನ್ನ ಕೂಡ ಖುದ್ದು ಪರಿಶೀಲನೆ ಮಾಡ್ತಿದ್ದಾರೆ. ಇದಾದ ಬಳಿಕ ಮಹತ್ವದ ಸಭೆ ಅಧಿಕಾರಿಗಳ ಜೊತೆ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಂದ. ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ದೇವರ ದರ್ಶನವನ್ನ ಪಡ್ಕೊಂಡು ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ದಾರೆ. ಹನುಮಾನ್ ಗಡಿಯಲ್ಲಿ ಒಂದ್ ಕಡೆ ನೇರ ಲೈವ್ ಅನ್ನ ಗಮನಿಸಿದ್ರಿ. ಇದೀಗ ಅಯೋಧ್ಯೆಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಭೇಟಿಯನ್ನ ಕೊಟ್ಟು ದೇವರ ದರ್ಶನವನ್ನ ಮಾಡ್ತಾ ಇದ್ದಾರೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದೇ ಸಂದರ್ಭದಲ್ಲಿ ಅಯೋಧ್ಯೆಯನ್ನ ಪರಿಶೀಲನೆ ಮಾಡಿದ್ರು, ಅಲ್ಲಿನ ಸೆಕ್ಯೂರಿಟಿ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ರು. 22ನೇ ತಾರೀಕು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗಿದೆ. ಹೀಗಾಗಿ ರಾಮನೂರಿನ ಪರಿಶೀಲನೆಗೆ ಅಂತ ಹೇಳಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಭೇಟಿ ಕೊಟ್ಟಿರೋ ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಒಂದ್ ರೀತಿಯ ಧಾರ್ಮಿಕ ಅಸ್ಮಿತೆಯ ಪ್ರತಿಬಿಂಬ ಅನ್ನೋ ರೀತಿಯಲ್ಲಿ ಪರಿಗಣಿಸಲಾಗ್ತಾ ಇದೆ.